ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇಂದಿನ ಪ್ರಶ್ನೆ ಏನಂತಂದರೆ, ಏನು ನಾವು ಭಾರತ ಪಾಕಿಸ್ತಾನ್ ಮ್ಯಾಚ್ಗೆ ಇಷ್ಟೊಂದು ಓವರ್ ಹೈಪ್ ಮಾಡಬೇಕೇ? ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಇದು ಟೋಟಲ್ ಮಿಸ್ ಮ್ಯಾಚ್. ಓಕೆ, ಹಿಂದೆ ಪಾಕಿಸ್ತಾನ್ ಟೀಮ್ನಲ್ಲಿ ಅದ್ಭುತವಾದ ಆಟಗಾರರಿದ್ದರು. ಈಗ ಟ್ಯಾಲೆಂಟು ಇಲ್ಲ, ಸ್ಕಿಲ್ಲು ಕೂಡ ಇಲ್ಲ. ಇದೇ ಪಾಕಿಸ್ತಾನ್ ತಂಡ ಕಳೆದ ವರ್ಷ T20 ವರ್ಲ್ಡ್ ಕಪ್ನಲ್ಲಿ USA ಮೇಲೆ ಸೋತ ತಂಡವಿದು. ಬೋರ್ಡ್ ಟು ಬೋರ್ಡ್, ಪ್ಲೇಯರ್ ಟು ಪ್ಲೇಯರ್ ಭಾರತ ಪಾಕಿಸ್ತಾನ್ ಮ್ಯಾಚ್ ಮಾಡಬಹುದೇ? ನಮ್ಮ ಬೋರ್ಡ್ ಪ್ರತಿ ವರ್ಷ 5,000ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಮ್ಯಾಚ್ಗಳನ್ನು ಕಂಡಕ್ಟ್ ಮಾಡಿದರೆ ಪಾಕಿಸ್ತಾನದಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಸ್ಥಿರತೆಯೇ ಇಲ್ಲ. ಪಾಕಿಸ್ತಾನ್ ಈ ಪರಿಸ್ಥಿತಿಗೆ ಬರಲು ಕಾರಣಗಳೇನು? ಒಂದೊಂದಾಗಿ ಹೇಳುವುದಾದರೆ, ಅಲ್ಲಿಯ ಬೋರ್ಡ್ ಇಲೆಕ್ಟೆಡ್ ಬೋರ್ಡ್ ಅಲ್ಲ. ಅಲ್ಲಿಯ ಅಂದಿನ ಪ್ರಧಾನಿ ಬೋರ್ಡ್ ಚೇರ್ಮನ್ ಹಾಗೂ ಆಫೀಸ್ ಬೇರರ್ಸನ್ನು ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಸಮಯದಲ್ಲಿಯೇ ಗೌರ್ಮೆಂಟ್ ಬೋರ್ಡ್ ಚೇರ್ಮನ್, ಸೆಲೆಕ್ಷನ್ ಕಮಿಟಿ, ಕ್ಯಾಪ್ಟನ್, ಕೋಚ್, ಆಫೀಸ್ ಬೇರರ್ಸ್ನ ರಾತ್ರೋರಾತ್ರಿ ವಜಾ ಮಾಡುತ್ತಾರೆ. ಮರುದಿನ ಹಳೆಯ ಆಫೀಸ್ ಬೇರರ್ಸು ಆಫೀಸ್ಗೆ ಹೋಗಿ ತಮ್ಮ ಸಾಮಾನು ತೆಗೆದುಕೊಳ್ಳಲು ಹೋದರೆ ಅವ್ರನ್ನ ಒಳಗಡೆ ಕೂಡ ಬಿಡೋಲ್ಲ. ನಗಬೇಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇತ್ತ ICCಗೆ ಭಾರತ ಪಾಕಿಸ್ತಾನ್ ಮ್ಯಾಚ್ ಮಾಡಿದ್ರೇ ಮಾತ್ರ ರೆವಿನ್ಯೂ ಬರುತ್ತದೆ. ಆ ರೆವಿನ್ಯೂವನ್ನು ಗ್ಲೋಬಲ್ ಕ್ರಿಕೆಟ್ ಡೆವಲಪ್ಮೆಂಟ್ಗೆ ಬೇರೆ ಬೇರೆ ದೇಶಗಳಿಗೆ ಹಂಚಬಹುದು. ಒಂದು ವೇಳೆ 4 ವರ್ಷಗಳ ನಂತರ ಮತ್ತೆ ICC ಚಾಂಪಿಯನ್ಸ್ ಟ್ರಾಫಿ ಕಂಡಕ್ಟ್ ಮಾಡಿದರೆ, ದುರದೃಷ್ಟವಶಾತ್ ಈಗಿನ ಶ್ರೀಲಂಕಾ ಹಾಗೂ ವೆಸ್ಟ್ ಇಂಡೀಸ್ ಥರ ಪಾಕಿಸ್ತಾನ್ ಕ್ವಾಲಿಫೈ ಆಗದೇ ಹೋದರೆ ಭಾರತ ಪಾಕಿಸ್ತಾನ್ ಮ್ಯಾಚ್ ಆಗೋದಿಲ್ಲ. ಹೀಗಾಗಿ ICC ಚಾಂಪಿಯನ್ಸ್ ಟ್ರಾಫಿ ಈ ಡೆಡ್ ಫಾರ್ಮ್ಯಾಟ್ನಲ್ಲಿ ಕಂಡಕ್ಟ್ ಮಾಡೋದನ್ನೇ ರದ್ದು ಮಾಡಬಹುದು. ಇದೊಂದು ಶೋಚನೀಯ ಪರಿಸ್ಥಿತಿ. ಇದರ ಬಗ್ಗೆ ಹೆಚ್ಚು ವಿಚಾರ ಮಾಡಲೇಬೇಕು ಅಲ್ವೇ? ಏನಂತೀರ?